If the vectors ABC, vertices, not vectors, vertices of ABC of triangle ABCE are given to be this respectively, then find the angle ABC. ಸೊ ಇದನ್ನ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವರ್ಟಿಸಸ್, ವೆಕ್ಟರ್ ಅಲ್ಲ ಅದು, ವರ್ಟಿಸಸ್. ವರ್ಟಿಸಸ್ ಅಂತ ಹೇಳಿದ್ರೆ ಮೂಲೆ ಹುಡುಗರ ಒಂದು ಟ್ರಯಾಂಗಲ್ ಅಲ್ಲಿ. ಸೊ ಮೊದಲೇ ಪಾಯಿಂಟು ಟ್ರಯಾಂಗಲ್ ಕೊಟ್ಟಿದ ತಕ್ಷಣ ನೀವು ಈಕ್ವಲ್ ಟ್ರಯಾಂಗಲ್ ಬಿಡ್ಸಕ್ಕೆ ಹೋಗ್ಬೇಡಿ. ನಾನು ಪ್ರತಿಯೊಂದು ಮಗುಗೂ ಹೇಳ್ತೀನಿ, 5ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ವರೆಗೂ ಎಲ್ಲರೂ ನೋಡಿದ ತಕ್ಷಣ ಈಕ್ವಲ್ ಟ್ರಯಾಂಗಲ್ ಬಿಡಿಸ್ಬಿಡ್ತೀರ ನೀವು. ಬಿಡಿಸಿತು ಅಂತ ಹೇಳಿದ್ರೆ ಅದರಲ್ಲೇ ಭಾರಿ ತಪ್ಪಾಗುತ್ತೆ. ಹಾಂ, ಸೊ ಇಲ್ಲಿ ವರ್ಟಿಸಸ್ ಅಂತ ಹೇಳಿದ್ರೆ ಕಾರ್ನರು, ಮೂಲೆಗಳು. ಸೊ ಈ ಮೂಲೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೇಸಿಕಲಿ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ದಾರೆ. ಬೇಸಿಕ್ ಚೆನ್ನಾಗಿ ಕಲ್ತ್ಕೊಳ್ಳಿ, ಯಾಕಂತ ಹೇಳಿ ನಾನು ಪೊಸಿಷನ್ ವೆಕ್ಟರ್ ಅಂದರೆ ಏನು ಅಂತ ನಾವು ಹಾಕೊಬೇಕು. ನೀವು ಅವೆಲ್ಲ ಏನೇನು ಅಂತ ಹೇಳಿ ಗೊತ್ತಿದ್ರೆ ಮಾತ್ರ ಇವೆಲ್ಲ ವರ್ಕೌಟ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ನೀವು ಸುಮ್ಮನೆ ಏನೋ ನೋಡ್ತಾ ಇರ್ತೀರ ಅಷ್ಟೇ. ಸೊ ವೆಕ್ಟರ್ ಓ ಎ is I cap plus 2j cap plus 3k cap. ಆಮೇಲೆ ವೆಕ್ಟರ್ ಓ ಪಿ is minus I cap. Then OC is j cap plus 2k cap. ಸೊ ಇವಾಗ ನಮಗೆ ಆ್ಯಂಗಲ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಏನು ಉಪಯೋಗಿಸ್ಬೇಕು ನಾವು? ಡಾಟ್ ಪ್ರಾಡಕ್ಟು. ಸೊ ಆ್ಯಂಗಲ್ ಬಿಟ್ವೀನ್ ಎ ಬಿ ಸಿ ಅಂತ ಹೇಳಿದ್ರೆ ಬಿ ಎ ಮತ್ತು ಬಿ ಸಿ ಉಪಯೋಗಿಸ್ಬೇಕಾಗುತ್ತೆ. ಸೊ ಬಿ ಎ ಮತ್ತು ಬಿ ಸಿ ಹೇಗೆ ಕಂಡುಹಿಡಿತೀವಿ ನಾವು? ಪೊಸಿಷನ್ ವೆಕ್ಟರ್ ಗೊತ್ತಿದೆ, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಕಂಡುಹಿಡಿಬೇಕು. ಹಾಗಾಗಿ ವಿಲ್ ಮೇಕ್ ಯೂಸ್ ಆಫ್ ಬಿ ಎ ವೆರ್ ಬಿ ಇಸ್ ದ ಟೇಲ್ ಆ್ಯಂಡ್ ಎ ಇಸ್ ದ ಹೆಡ್. ಹಾಗಾಗಿ ಇದು ಓ ಎ ಮೈನಸ್ ಓ ಬಿ ಆಗುತ್ತೆ. ಸರಿನಾ? ಸೊ ಇದನ್ನು ನಾನು ಬಿಟ್ಸ್ ಹೇಳ್ತೀನಿ ನೋಡಿ ಇಲ್ಲಿ, ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ನು. ಸೊ ಒಂದು ಪೊಸಿಷನ್ ವೆಕ್ಟರ್ ಅಂತ ಹೇಳಿದಾಗ ಒರಿಜಿನ್ ಶುರು ಹಾಕೊಳ್ಳುತ್ತೆ. ಸೊ ಓ ಬಿ, ಇದು ಓ ಎ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಇಲ್ಲಿಂದ ಇಲ್ಲಿ ಜಾಯಿನ್ ಮಾಡ್ತು ಅಂತ ಹೇಳಿದ್ರೆ ಯಾರು ಹಾಕ್ತೀನಿ ನೋಡಿ, ಉಪಯೋಗ ಬರುತ್ತೆ ನಿಮಗೆ. ಇದು ಓ, ಇದು ಎ, ಇದು ಬಿ. ಸರಿನಾ? ಪಿ ಎ ಅಂತ ಹೇಳ್ತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಚಿತ್ರ ಬದಲಾಗುತ್ತೆ. ಕರೆಕ್ಟಾ? ಸೊ ಓ ಬಿ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಓ ಎ. ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್. ಸರಿನಾ? ಸೊ ಇದು ಈ ವಿಷಯ ಬರೆಯೋದು ನೀವು ಗೊತ್ತಿರ್ಬೇಕು ಇವಾಗ ಇಷ್ಟೊತ್ತಿಗೆ. ಹಾಂ, ಇವಾಗ ಓ ಎ ಓ ಬಿ ಎಲ್ಲ ಗೊತ್ತಿದೆ. ಅದನ್ನು ಸಪ್ರೇಟ್ ಎಲ್ಲ ಮಾಡ್ತು ಅಂತ ಹೇಳಿದ್ರೆ 2i ಕ್ಯಾಪ್ ಬರುತ್ತೆ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಲ್ವಾ? ಇದೇ ರೀತಿಯಲ್ಲಿ ಪಿ ಸಿ ಕಂಡುಹಿಡಿಬೇಕು ನಾವು. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಓ ಸಿ ಮೈನಸ್ ಓ ಬಿ. ಸೊ ದಿಸ್ ವುಡ್ ಬಿ ಓ ಸಿ ಅಂತ ಹೇಳ್ತು ಅಂದರೆ ಅದಾಗುತ್ತೆ, ದಿಸ್ ಇಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್. ಸರಿನಾ? ಇವಾಗ ಫಾರ್ಮುಲಾ ಒಂದ್ಸತಿ ಬರೆದು ಬಿಡ್ತೀನಿ. ವೆಕ್ಟರ್ ಎ ಬಿ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ದೆಮ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕಾಸ್ ಆಫ್ ಥೀಟಾ. ಸೊ ನಾವು ಕಾಸ್ ಥೀಟಾ ಅಂದರೆ ಥೀಟಾ ಕಂಡುಹಿಡಿತಾ ಇದ್ದೀವಿ. ಹಾಗಾಗಿ ಎ ಬಿ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡಾಟ್ ಪ್ರಾಡಕ್ಟ್ ಇವೆಲ್ಲ ಕಂಡುಹಿಡಿಬೇಕು. ಸರಿನಾ? ಸೊ ವಿಲ್ ಸ್ಟಾರ್ಟ್ ಆಫ್ ವಿತ್ ಎಂಥದ್ದಿದು ಬಿ ಎ, ವೆಕ್ಟರ್ ಬಿ ಎ ಡಾಟ್ ಬಿ ಸಿ ವಿಚ್ ವುಡ್ ಬಿ ಈಕ್ವಲ್ ಟು ಬೇಸಿಕಲಿ ಇವೆರಡು ಎಕ್ಸ್ಪ್ರೆಷನ್ನು ಮಲ್ಟಿಪ್ಲೈ ಮಾಡಬೇಕು. 2i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಕ್ಲೀನ್ ಹೊಡೆಯೋಣ ಪ್ಲಸ್ 3k ಕ್ಯಾಪ್ ಡಾಟೆಡ್ ವಿತ್ i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಹಾಂ, ಡಾಟ್ ಪ್ರಾಡಕ್ಟ್ ಗೊತ್ತಲ್ವಾ? 2i ಕ್ಯಾಪ್ ಆ್ಯಂಡ್ i ಕ್ಯಾಪ್ ಇಸ್ 2 ಪ್ಲಸ್ 2 ಪ್ಲಸ್ 6. ಸೊ ದಿಸ್ ಈಕ್ವಲ್ ಟು 10. ನೆಕ್ಸ್ಟು ಇವೆರಡು ಕಂಡುಹಿಡಿದ್ರೆ ಎ ಮತ್ತು ಬಿ ಕಂಡುಹಿಡಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎ ಕಂಡುಹಿಡಬೇಕು. ದಟ್ ಈಸ್ 4 ಪ್ಲಸ್ 4 ಪ್ಲಸ್ 9. ಸೊ ಸ್ಕ್ವೇರ್ ರೂಟ್ ಆಫ್ ಟು ದ ಪವರ್ ಆಫ್ ಹಾಫ್. ಸೊ ಅಲ್ವಾ? ಸೊ ದಿಸ್ ವುಡ್ ಬಿ 70.
ಮತ್ತು ಮುಂದೆ ಬಿ ಸಿ ಕಂಡುಹಿಡಿಬೇಕು. ಮ್ಯಾಗ್ನಿಟ್ಯೂಡು 1 + 1 + 4 to the power of half, that would be equal to 456 square root of 6. ಕೊನೆಗೆ ಇವಾಗ ಕಾಸ್ ಥೀಟಾ ಬರೋದು ಮುಂದುವರಿತು ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ದ ನ್ಯೂಮಿನೇಟರ್ ಇಸ್ 10 ಡಿವೈಡೆಡ್ ಬೈ ಡಿನಾಮಿನೇಟರ್ ಇಸ್ √17 into √6. ಸರಿನಾ? ಫಾರ್ಮುಲಾ ಆಲ್ರೆಡಿ ಬರೆದಿದ್ದೀವಿ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲಿ. Therefore theta is equal to cos inverse of 10 divided by, this is 102 ಅಲ್ವಾ, 17 5 is 85, 17 6 is 102 ಸ್ಕ್ವೇರ್ ರೂಟ್. ಆಯ್ತಾ ಹುಡುಗರ? ಸೊ ಇದೇ ನಿಮ್ಮ ಉತ್ತರ.